ಸ್ವಾಗತ. ನಾನು ನವಿತಾ ಜೈನ್. ಜಾರ್ಖಂಡ್ ನಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಜಾರ್ಖಂಡ್ನ 81 ಕ್ಷೇತ್ರಗಳ ಮತ ಎಣಿಕೆ ಆರಂಭ ಆಗಿದೆ. ಜಾರ್ಖಂಡ್ ಫಲಿತಾಂಶದ ಕಂಪ್ಲೀಟ್ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಾರ್ಖಂಡ್ನ ತೀರ್ಪು ಏನಾಗಲಿದೆ? ಜಾರ್ಖಂಡ್ ನಲ್ಲಿ ಗೆಲ್ಲೋದ್ಯಾರು, ಗೆದ್ದು ಸೋಲೋದ್ಯಾರು, ಸೋಲೋದ್ಯಾರು, ಸೋತು ಗೆಲ್ಲುವವರು ಯಾರು? ಜಾರ್ಖಂಡ್ನ 81 ಕ್ಷೇತ್ರಗಳ ಮತ ಎಣಿಕೆ ಆರಂಭ ಆಗ್ತಾ ಇದೆ. ಜಾರ್ಖಂಡ್ ಫಲಿತಾಂಶದ ಕಂಪ್ಲೀಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2019ರ ಕಟ್ಟ ಕಡೆಯ ಜಯಕ್ಕೆ ಬಿಜೆಪಿ ಸಜ್ಜಾಗಿದೆಯಾ? ಮತಬೇಟೆಯಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಕಾಂಗ್ರೆಸ್ಗೆ ಮತ್ತೊಮ್ಮೆ ಕಾದಿದೆಯಾ ಮಹಾ ಶಾಕ್? ನ್ಯೂಸ್ 18 ನಲ್ಲಿ ಫಲಿತಾಂಶದ ಕಂಪ್ಲೀಟ್ ಅಪ್ಡೇಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಜಾರ್ಖಂಡ್ ಭವಿಷ್ಯ ನಿರ್ಧಾರ ಆಗಲಿದೆ. ಯಾರ ಪಾಲಾಗಲಿದೆ ಜಾರ್ಖಂಡ್ ವಿಧಾನಸಭೆ? 81 ಕ್ಷೇತ್ರಗಳಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ 5 ಭಾಗಗಳಲ್ಲಿ ಈ ಒಂದು ಚುನಾವಣೆ ನಡೆದಿತ್ತು. ಸೊ ಈ ಒಂದು 5 ಹಂತಗಳಲ್ಲಿ ನಡೆದಿರುವಂತಹ ಚುನಾವಣೆಯಲ್ಲಿ ಮತದಾರ ಪ್ರಭು ಯಾರನ್ನ ಆಯ್ಕೆ ಮಾಡ್ತಾನೆ? ಯಾರಿಗೆ ಜಾರ್ಖಂಡ್ನ ಪಟ್ಟ? ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕೂಡ ಆರಂಭ ಆಗಲಿದೆ. ಜಾರ್ಖಂಡ್ ನಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕನಕೆರೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಪ್ರಯತ್ನ ಬಿಜೆಪಿಯಿಂದ ಆಗತ್ತಾ? ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಹೇಳುವ ಪ್ರಕಾರ ಕಾಂಗ್ರೆಸ್ ಮೈತ್ರಿಕೂಟ ಅನ್ನುವಂಥದ್ದೇ ಎಲ್ಲಾ ಸಮೀಕ್ಷೆಗಳು ಹೇಳಿರುವಂತದ್ದು. ಏನಾಗಬಹುದು? ನವಿತಾ, ಇವತ್ತು 81 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತಹ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಈ ಫಲಿತಾಂಶದಿಂದ ಮತ ಎಣಿಕೆಗೆ ಇನ್ನೇನು ಕ್ಷಣಗಳನ್ನೇ ಆರಂಭ ಆಗಿದೆ. ಈಗ ಹಾಲಿ ಬಿಜೆಪಿಯಲ್ಲಿ ಆಡಳಿತದಲ್ಲಿದ್ದು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಆದ್ರೆ ಈಗ ಬಂದಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲವೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗತ್ತೆ. ರಘುಬರ್ ದಾಸ್ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದಂತಹ ಬಿಜೆಪಿ ಮತ್ತೆ ಅಧಿಕಾರದ ಗದ್ದುಗೆಯನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂಗತಿಯನ್ನೇ ಹೇಳಿವೆ. ಇದಕ್ಕೆ ಮತ್ತೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್, ಜೆಎಂಎಂ ಮತ್ತು ಆರ್ಜೆಡಿ ಮೈತ್ರಿಕೂಟಕ್ಕೆ ಸರಳ ಬಹುಮತ ಸಿಗುತ್ತೆ ಅನ್ನುವಂತಹ ಸಂಗತಿಗಳನ್ನ ಕೂಡ ಹೇಳಿವೆ. ಅಂತಿಮವಾಗಿ ಫಲಿತಾಂಶ ಬರಬೇಕು. 81 ವಿಧಾನಸಭಾ ಕ್ಷೇತ್ರಗಳಿಗೆ ಜಾರ್ಖಂಡ್ ನಲ್ಲಿ 5 ಹಂತಗಳಲ್ಲಿ ಮತದಾನವನ್ನ ಮಾಡಲಾಗಿತ್ತು. ಅಂದ್ರೆ ನಕ್ಸಲ್ ಪೀಡಿತ ಪ್ರದೇಶಗಳು ಹೆಚ್ಚಿರೋದ್ರಿಂದ ಚುನಾವಣಾ ಆಯೋಗ ಇಲ್ಲಿ 5 ಹಂತಗಳಲ್ಲಿ ಮತದಾನವನ್ನ ಮಾಡಿತ್ತು. ಹಾಗಾಗಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಜಾರ್ಖಂಡ್ ನಲ್ಲಿ ಅಧಿಕಾರವನ್ನ ಹಿಡಿಲೇಬೇಕು ಎನ್ನುವ ಕಾರಣಕ್ಕೋಸ್ಕರ ಬಹಳ ಬಿರುಸಿನ ಪ್ರಚಾರವನ್ನ ನಡೆಸಿದ್ರು. ಜೊತೆಗೆ ಅಮಿತ್ ಶಾ ಕೂಡ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಈ ಎಲ್ಲ ಪ್ರಚಾರದ ನಡುವೆ ಮತ್ತೆ ಬಿಜೆಪಿಯ ರಣತಂತ್ರದ ನಡುವೆ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅನ್ನುವಂತಹ ರಾಷ್ಟ್ರದ ಒಂದು ಅನುಮಾನ ಬಿಜೆಪಿ ವಲಯದಲ್ಲೇ ಇದೆ. ಯಾಕೆಂದ್ರೆ ಈಗ ಬಂದಿರುವಂತಹ ಸಮೀಕ್ಷೆಗಳು ಮತ್ತು ಅಲ್ಲಿ ಇಷ್ಟು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ರಘುಬರ್ ದಾಸ್ ಅವರ ಬಗ್ಗೆ ಇದ್ದಂತಹ ಅಭಿಪ್ರಾಯವನ್ನ ಉಲ್ಲೇಖಿಸಿ ಅಥವಾ ಆ ಹಿನ್ನೆಲೆಯಲ್ಲಿ ಬಿಜೆಪಿ ವಲಯದಲ್ಲೂ ಕೂಡ ಅನುಮಾನಗಳಿದ್ದಾವೆ. ಜೊತೆಗೆ ಸಮೀಕ್ಷೆಗಳು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾವೆ. ಬಹುಶಃ ಮಧ್ಯಾಹ್ನದೊಳಗಡೆ ಫಲಿತಾಂಶ ಹೊರಬೀಳುವಂತ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗೆ.